ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ರೊಟ್ಟಿ ತಿನ್ನೋದಕ್ಕೆ ತುಂಬಾನೇ ಆಸೆ ಇದೆ, ಆದರೆ ರೊಟ್ಟಿ ತಟ್ಟೋದಕ್ಕೆ ಬರೋದಿಲ್ಲ. ಹೇಗಪ್ಪ ರೊಟ್ಟಿ ಮಾಡೋದು ಅಂತ ಏನಾದರೂ ನೀವು ಅನ್ಕೋತಾ ಇದ್ರೆ, ಈಸಿಯಾಗಿ ಮನೇಲಿರುವಂಥ ಸಾಮಾನಲ್ಲಿ 3 ಇಂಗ್ರೀಡಿಯೆಂಟ್ಸಲ್ಲಿ ಹೇಗಪ್ಪ ರೊಟ್ಟಿ ಮಾಡೋದು ಅಂತ ನಾನೇನು ಹೇಳ್ತಾ ಇದ್ದೀನಿ ನೋಡಿ. ಯಾವುದೇ ಥರ ಹಿಟ್ಟನ್ನ ಬೇಯಿಸೋಂಗಿಲ್ಲ, ತಟ್ಟೋಂಗಿಲ್ಲ, ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಕೂಡ 5 ನಿಮಿಷದಲ್ಲಿ ಪಟಾಪಟ್ ಅಂತ ಈಸಿಯಾಗಿ ಮಾಡ್ಕೋಬೋದಂತ ಬಳಿಯೋ ರೊಟ್ಟಿ ಇದು. ಇದಕ್ಕೆ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು 2 ಕಪ್ನಷ್ಟು ಅಕ್ಕಿ ಹಿಟ್ಟು, ನಾನಿಲ್ಲಿ 3/4 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಿಕ್ಕ ಕಪ್ನಾಗ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನ ಸ್ಕೂಲ್ ಕಾಲೇಜ್ಗೆ ಹೋಗುವಂಥ ಮಕ್ಳಿಗೆ ಕೂಡ ನೀವು ಲಂಚ್ ಬಾಕ್ಸ್ಗೆ ಬೇಕಿದ್ರೆ ಕಟ್ಬೋದು. ಅಷ್ಟು ಮೆತ್ತಗೆ ಚೆನ್ನಾಗಿರುತ್ತೆ. ಹಂಚಿನ ಮೊದಲು ಒಂದು 5 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ರೆ ನಾವು ಬೇಕಿದ್ರೆ 2 ನಿಮಿಷಕ್ಕೆ ಕೂಡ ಒಂದೊಂದು ರೊಟ್ಟಿನ ಈಸಿಯಾಗಿ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಆಗೋಗುತ್ತೆ. ಹಂಚು ಚೆನ್ನಾಗಿ ಕಾದಿದೆ ಅಂತಂದಮೇಲೆ ನಾವು ಇಲ್ಲಿ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನ ಹಾಕ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ. ನಾವು ಈ ಮಕ್ಕಳೆಲ್ಲ ತಿಂತಾರೆ ಅಂತಂದರೆ ಸ್ವಲ್ಪ ದಪ್ಪವಾಗಿನೇ ರೊಟ್ಟಿ ಬಳ್ಕೋಬೋದು. ಈಗ ದೊಡ್ಡವ್ರಿಗೆ ಕೆಲವೊಬ್ರಿಗೆ ಹೇಗೆ ಅಂತಂದರೆ ರೊಟ್ಟಿ ಗಟ್ಟಿ ಇರಬೇಕಾಗತ್ತೆ. ಪೇಪರ್ಗಿಂತ ನೀವು ತೆಳ್ಳಗೆ ಬೇಕಿರೋ ಬಳ್ಕೋಬೋದು. ಅಷ್ಟು ನೀವು ಹಂಚು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ತೆಳ್ಳಗೆ ಬಳ್ಕೊಳ್ಳೋಷ್ಟು ಕೂಡ ನೀವು ಮಾಡ್ಕೋಬೋದು. ಕೆಲವೊಬ್ಬರಿಗೆ ತೆಳುವಾದ ರೊಟ್ಟಿ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ತೆಳು ಬೇಕು ಅಂತ ಅನ್ಸುತ್ತೋ ಅಷ್ಟು ತೆಳ್ಳಗೆ ಬೇಕಿರೋ ರೊಟ್ಟಿ ಬೆಳಿಬೋದು. ಒಂದು 2 ನಿಮಿಷ ಆಗ್ತಿದ್ದಂಗೆನೆ ರೊಟ್ಟಿ ಸುತ್ತಲೂ ಕೂಡ ಎಡ್ಜಸ್ಸು ಎದೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಡ್ಜಸ್ ಎದೊಳ್ತಿದೆ ಅಂತಂದಾಗ ನೀವು ಈಸಿಯಾಗಿ ನೀವು ರೊಟ್ಟಿನ ಮುಚ್ಚಿ ಹಾಕೋಬೋದು, ಉಲ್ಟಾ ಮಾಡ್ಕೋಬೋದು. ಈ ರೊಟ್ಟಿಗೆ ಹೇಗೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಹಂಚಿಗೆ ನಾವು ಎಣ್ಣೆ ಹಚ್ಚೋ ಅವಶ್ಯಕತೆನೇ ಇಲ್ಲ. ನೀವು ಎಷ್ಟು ರೊಟ್ಟಿ ಮಾಡ್ಕೊಂಡ್ರು ಕೂಡ ಎಣ್ಣೆ ಹಚ್ಚೋ ಅವಶ್ಯಕತೆನೇ ಏನಿರಲ್ಲ ಇದಕ್ಕೆ. ನಿಮಗೆ ಒಂದು 2 ನಿಮಿಷ, ನಿಮ್ಗೇನೋ ರೊಟ್ಟಿ ಮೆತ್ತಗೆ ಬೇಕು ಅಂತಂದ್ರೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ರೊಟ್ಟಿ ಗಟ್ಟಿ ಬೇಕು ಅಂದ್ರೆ ಒಂದು 2-3 ನಿಮಿಷ ಜಾಸ್ತಿನೇ ಬೇಯಿಸ್ಕೋಬೇಕಾಗತ್ತೆ ಅಷ್ಟೇನೆ. ಈ ಚಿಕ್ಕ ಚಿಕ್ಕ ಮಕ್ಳುಗಳು ಹಾಗೆ ಕೈಯಲ್ಲಿ ಇಟ್ಕೊಂಡು ಹಪ್ಳದ ಥರ ಓಡಾಡ್ಕೊಂಡೇನೆ ರೊಟ್ಟಿ ಖಾಲಿ ಮಾಡ್ಬಿಡ್ತಾರೆ. ಅಷ್ಟು ಗರ್ಗರಿಯಾಗೂ ಇರುತ್ತೆ. ಮೆತ್ತಗೆ ಬೇಕಾಗಿರೋರು ರೊಟ್ಟಿನ ಬೇಗ ತೆಗೆದು ತಿನ್ಬೋದು. ಈ ರೊಟ್ಟಿನ ಕಾಯಿ ಚಟ್ನಿಲಿ, ಇಲ್ಲ ಚಿಕನ್ ಸಾಂಬಾರಲ್ಲಿ, ಚಿಕನ್ ಫ್ರೈನಲ್ಲಿ, ಇಲ್ಲ ಬೋಟಿ ಪಲ್ಯದಲ್ಲಿ, ಇಲ್ಲ ವೆಜಿಟೇರಿಯನ್ ಆದರೆ ಕಾಳುಗೊಜ್ಜು ಪಲ್ಯಗಳಲ್ಲಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಎಲ್ಲದಕ್ಕೂ ಮ್ಯಾಚ್ ಕೂಡ ಆಗುತ್ತೆ ಇದು. ಕೆಲವೊಬ್ರಿಗೆ ಈ ರೊಟ್ಟಿಗೆ ಹಸಿ ಈರುಳ್ಳಿ, ಇಲ್ಲ ಹಸಿಮೆಣ್ಸಿನ್ಕಾಯಿ, ಇಲ್ಲ ಒಣಮೆಣ್ಸಿನ್ಕಾಯಿನ ಸುಟ್ಕೊಂಡು ತಿನ್ನೋದು. ಈಗ ಬಾಯಿ ಏನಾದರೂ ಕೆಟ್ಟಿದೆ ಅಂತಂದರೆ ಕೊನೆಗೆ ಉಪ್ಪಿನಕಾಯಿ ಜೊತೆ ತಿನ್ನೋದು ಕೂಡ ಈ ಬಿಸಿ ಬಿಸಿ ರೊಟ್ಟಿಗೆ ಒಂಥರ ಟೇಸ್ಟ್ ಹೆಚ್ಚಿಗೆ ಮಾಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಅದ್ರ ಮಜಾನೇ ಒಂಥರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ನೀವು ಇದುವರೆಗೂ ಈ ಥರ ಬಳಿಯೋ ರೊಟ್ಟಿನ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಈ ರೊಟ್ಟಿನ ಟ್ರೈ ಮಾಡಿ ನೋಡಿ. ನೀವೇನಾದರೂ ಬೆಳಗಿನ ತಿಂಡಿಗೆ ಈ ಥರ 2-3 ರೊಟ್ಟಿನ ತಿಂದಿದ್ದೀರಾ ಅಂತಂದರೆ ಇನ್ನು ರಾತ್ರಿ ಊಟದವರೆಗೂ ಮಧ್ಯೆ ಊಟನೇ ಬೇಕು ಅಂತ ಅನ್ಸಲ್ಲ. ಅಷ್ಟು ಹೊಟ್ಟೆ ತುಂಬ್ದಂಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.